Hi, I'm Kaviris from scoringtarget.com. In today's session, we are going to discuss state level SSLC preparatory examination of a Hindi subject February 2022. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು SSLC ವಿದ್ಯಾರ್ಥಿಗಳಿಗಾಗಿ ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತೆ ಪರೀಕ್ಷೆ ಫೆಬ್ರವರಿ 2022ರ ತೃತೀಯ ಭಾಷೆ ಹಿಂದಿ ಒಂದು ಕೀ ಆನ್ಸರ್ನ ಇವತ್ತಿನ ಕ್ಲಾಸಲ್ಲಿ ನಾವು ಚೆಕ್ ಮಾಡ್ತಾ ಇದ್ವಿ. 25/2/2022 ನಡೆದಂಥ ಒಂದು ಪರೀಕ್ಷೆಯ ಪೂರ್ವ ಸಿದ್ಧತೆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಆನ್ಸರನ್ನು ಡಿಸ್ಕಸ್ ಮಾಡ್ತಿದ್ವಿ. ಈ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಆನ್ಸರನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ಮುಂದೆ ಬರ್ತಕ್ಕಂಥ ಆ್ಯನ್ಯುವಲ್ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಓಕೆ, ನಾವಿವತ್ತಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹಿಂದಿ ವಿಷಯದ ಪ್ರಶ್ನೆ ಪತ್ರಿಕೆ ನೋಡ್ತಾ ಇದ್ವಿ. ಸೊ ಇಲ್ಲಿ ಮೊದಲನೇ ಪ್ರಶ್ನೆ ನಮಗೆ 8 ಪ್ರಶ್ನೆಗಳಿವೆ, ಒಂದೊಂದು ಅಂಕದ್ದು. ನಮಗೆ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಇಲ್ಲಿರುತ್ತೆ. ವಿಶ್ವಾಸ್ ಶಬ್ದ ಕಾ ವಿಲೋಮ್ ರೂಪ್ ಹೇ. ವಿಶ್ವಾಸ ಅಂತಕ್ಕಂಥ ಶಬ್ದದ ವಿಲೋಮ್ ರೂಪ ಯಾವಂಥದ್ದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಇಲ್ಲಿ 4 ಆಪ್ಷನ್ಸ್ಗಳು ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಕೀ ಆನ್ಸರ್ ತೋರಿಸ್ತಾ ಇದ್ವಿ. ಸರಿಯಾದ ಉತ್ತರ ಆಪ್ಷನ್ ಸಿ ಅವಿಶ್ವಾಸ್ ಅಂತ ಆಗುತ್ತೆ. ಸೊ ಆಪ್ಷನ್ ಸಿ ಅವಿಶ್ವಾಸ್. ಇನ್ನು ಎರಡನೇ ಪ್ರಶ್ನೆ, ಶ್ರೀಮಾನ್ ಶಬ್ದ ಕಾ ಸ್ತ್ರೀಲಿಂಗ ರೂಪ ಹೇ. ಶ್ರೀಮಾನ್ ಅಂತಕ್ಕಂಥ ಪದದ ಒಂದು ಸ್ತ್ರೀಲಿಂಗ ರೂಪ ಯಾವುದು ಅಂತ ನಮಗೆ ಪ್ರಶ್ನೆ ಇದೆ. ಸೊ ಇಲ್ಲಿ ಆಪ್ಷನ್ ಡಿ ಶ್ರೀಮತಿ ಈಸ್ ಅ ಕರೆಕ್ಟ್ ಆನ್ಸರ್, ಶ್ರೀಮತಿ. ಓಕೆ, ಥರ್ಡ್ ಕ್ವೆಶನ್ ನೋಡೋಣ. ನಿಮ್ನಲಿಖಿತ್ ಮೇ ಎಸೆ ಬಹುವಚನ ಶಬ್ದ ಹೈ ಅಂತ ನಮಗೆ ಒಂದು ಪ್ರಶ್ನೆ ಇದೆ. ಸೊ ಮೂರನೇ ಪ್ರಶ್ನೆಯ ಉತ್ತರ ಪುಸ್ತಕೆ ಅಂತ ಆಪ್ಷನ್ ಬಿ ಅಂದೆ. ದಿಸ್ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಬಿ. ಓಕೆ, ನಾವೀಗ 4ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ದೇಖ್ನಾ ಶಬ್ದಕ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಹೈ. ಸೊ ಆಪ್ಷನ್ಸ್ಗಳನ್ನ ನೀವು ಓದ್ಕೊಳ್ಳಿ. ನಾನು ಕೀ ಆನ್ಸರನ್ನು ತೋರಿಸ್ತಾ ಇದ್ದೀನಿ. 4ನೇ ಪ್ರಶ್ನೆ ಉತ್ತರ ದಿಖಾನಾ, ಆಪ್ಷನ್ ಬಿ ದಿಖಾನಾ. ಓಕೆ, ಆಪ್ಷನ್ ಬಿ ದಿಖಾನಾ ಇಸ್ ದ ರೈಟ್ ಆನ್ಸರ್. ನಾ 5ನೇ ಪ್ರಶ್ನೆಗೆ ಹೋಗ್ತಾ ಇದ್ವಿ. ಸದೈವ ಶಬ್ದ ಮೇ ಸಂಧಿ ಹೈ. ಸದೈವ ಶಬ್ದದಲ್ಲಿ ಯಾವ ಸಂಧಿ ಇದೆ ಅಂತ ಒಂದು ಪ್ರಶ್ನೆ ಇದೆ, 5ನೇ ಪ್ರಶ್ನೆ. ಸೊ ಅಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ವೃದ್ಧಿ ಸಂಧಿ ಇದೆ. ಸೊ ಆಪ್ಷನ್ ಎ ವೃದ್ಧಿ ಸಂಧಿ. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. 6ನೇ ಪ್ರಶ್ನೆ, ದೇಶ ವಿದೇಶ ಶಬ್ದ ಮೇ ಸಮಾಸ್ ಹೈ. ಇಲ್ಲಿ ಯಾವ ಸಮಾಸ ಇದೆ ಅಂತ ಪ್ರಶ್ನೆ 6ರದ್ದು. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದ್ವಂದ್ವ ಸಮಾಸ ಇದೆ. ಆಪ್ಷನ್ ಸಿ ದ್ವಂದ್ವ. ಇಂಟರ್ನೆಟ್ ಕಾ ಮತಲಬ್ ಕ್ಯಾ ಹೈ. ಆಪ್ಷನ್ಸ್ಗಳನ್ನ ಓದ್ಕೊಳ್ಳಿ. 7ನೇ ಪ್ರಶ್ನೆಯ ಉತ್ತರ ಆಪ್ಷನ್ ಸಿ ಪ್ರಶ್ನವಾಚಕ್. ಎಸ್. ವಾಕ್ಯ ಮೇ ಪ್ರತ್ಯುರ್ ವಿರಾಮ ಚಿಹ್ನೆ ಹೈ ಅಂತ. ಇಲ್ಲಿ ವಿರಾಮ ಚಿಹ್ನೆ ಯಾವುದ್ರ ಬಗ್ಗೆ ಅಂದರೆ ವಿರಾಮ ಚಿಹ್ನೆ ಯಾವುದ್ರ ಬಗ್ಗೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಪ್ರಶ್ನವಾಚಕ ಅಂತ ನಾವು ಆಪ್ಷನ್ ಸಿ ಅನ್ನಲ್ಲಿ ಸರಿಯಾದ ಉತ್ತರ ಅಂತ ಹೇಳ್ತೀವಿ. ಮುಂದೆ ನಾವು 8ನೇ ಪ್ರಶ್ನೆ ನೋಡ್ತಾ ಇದ್ವಿ. बचेंद्री डैश डैश जन्म एक साधारण परिवार में हुआ था. रिक्त स्थान में कही कारक होगा. सही कारक ಯಾವುದು ನೋಡೋಣ. ಸಹಿ ಕಾರಕ ಕ ಆಗುತ್ತೆ. ಆಪ್ಷನ್ ಎ ಕ, ಸಹಿ ಕಾರಕ ಕ. ಸೊ ನೆಕ್ಸ್ಟ್ ಯಾವುದಿದೆ, ಮೇನ್ ಕ್ವೆಶ್ಚನ್ ನಂಬರ್ 2 ಅಲ್ಲಿ ನಮಗೆ ಸಂಬಂಧಕ ಅನುರೂಪ ಬಗ್ಗೆ ಪ್ರಶ್ನೆ ಇದೆ. ಅನುರೂಪಗಳ ಪ್ರಶ್ನೆಗಳಲ್ಲಿ ನಮಗೆ 4 ಪ್ರಶ್ನೆಗಳನ್ನ ಕೇಳ್ತಾರೆ. ಇಂಟರ್ನೆಟ್ ಹ್ಯಾಕಿಂಗ್ ಅದು ಅಭಿಶಾಪ ಅಂತ ಹೇಳ್ತೀವಿ. ಇನ್ನು ಇಂಟರ್ನೆಟ್ ಬ್ಯಾಂಕಿಂಗ್ ಇದು ಏನಿದೆ. ಸೊ 9ನೇ ಪ್ರಶ್ನೆಯ ಉತ್ತರ ವರದಾನ್, ಅದು ಶಾಪ್ ಆಗಿದ್ದರೆ ಇದು ವರದಾನ್ ಅಂತಲೂ ಹೇಳ್ತೀವಿ. ಇನ್ನು 10ನೇ ಪ್ರಶ್ನೆ, ಮೇರಾ ಬಚ್ಪನ್ ಆತ್ಮಕಥಾ. ಇದು ಇಮಾನ್ದಾರೋಂಕೆ ಸಮ್ಮೇಳನ ಮೇ, ಇದು ಯಾವುದು ನಾವು ಇಲ್ಲಿ ಹೇಳಿ. ಇದು ಆತ್ಮಕಥಾ ಅಂತ ನಮಗೆ ಗೊತ್ತಾಯಿತು. ಇನ್ನು ಇಮಾನ್ದಾರೋಂಕೆ ಸಮ್ಮೇಳನ ಮೇ ಇದು ಏನಾಗುತ್ತೆ ಅಂತಕ್ಕಂಥ ಒಂದು ಪ್ರಶ್ನೆ. ಓಕೆ, ಇದರ ಉತ್ತರ ವ್ಯಂಗ್ಯ ರಚನಾ. ವ್ಯಂಗ್ಯ ರಚನಾ 10ನೇ ಉತ್ತರ. ಸೊ 11ನೇದು, ಎವರೆಸ್ಟ್ ಪರ್ ಚढ़ने वाली पहली महिला चुनके ताबी. ಎವರೆಸ್ಟ್ ಪರ್ ಚढ़ने वाली ಪಹಲಿ ಭಾರತೀಯ ಮಹಿಳಾ ಅಂತ ನಮಗೊಂದು ಪ್ರಶ್ನೆ ಇದೆ, 11ನೇ ಪ್ರಶ್ನೆ. ಸೊ ಅಲ್ಲಿ ಸರಿಯಾದ ಉತ್ತರ ಬಿಚಂದ್ರಿ ಪಾಲ್. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಕ್ವೆಶನ್ ನಂಬರ್ 12, ಬಲಭದ್ರ ಬಲರಾಮ್
ಜಸುಮತಿ ಜಸುಮತಿ ಇದು ಏನಾಗುತ್ತೆ ಅಂತ ನಮಗೆ ಪ್ರಶ್ನೆ ಇದೆ. ಜಸುಮತಿ ಯಶೋಧ. ಓಕೆ, ನೆಕ್ಸ್ಟ್ ಈಗ ನಮಗೆ ಇಲ್ಲಿ ಒಂದೊಂದು ಅಂಕದ ಶಾರ್ಟ್ ಕ್ವೆಶನ್ಸ್ ಇವೆ. ನಿಮ್ನಲಿಖಿತ ಪ್ರಶ್ನೋं के उत्तर एक एक पूर्ण वाक्य में लिखी ಅಂತ ಇದೆ. ಒಂದೊಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರ್ತಕ್ಕಂಥ ಪ್ರಶ್ನೆಗಳು. ಲೇಖಕ ಪ್ರೇಮಚಂದ್ ಕೆ ದುಕಾನ್ ಪರ್ ಕ್ಯಾ ನಜರ್ ಆಯಾ. ಸೊ 13ನೇ ಪ್ರಶ್ನೆ ಉತ್ತರ ನೋಡೋಣ. ಲೇಖಕ प्रेमचंद जी को दुकान पर रंगदार गुलाबी सेब सच्चे हुए नजर आए. ಸೊ ನೆಕ್ಸ್ಟ್ 14ನೇ ಪ್ರಶ್ನೆ. ब्रीफ केस में क्या था ಅಂತ ಒಂದು ಪ್ರಶ್ನೆ ಇದೆ 14ನೇದು. ಓಕೆ, ಬ್ರೀಫ್ ಕೇಸ್ ಮೇ ಕಾಗಜ ಥೇ. ಓಕೆ, ನೆಕ್ಸ್ಟ್ ಓಕೆ, ಈಗ ನಾವು 15ನೇ ಪ್ರಶ್ನೆ ಹೋಗ್ತಾ ಇದ್ದೀವಿ. मानव के हुक्म पर क्या चढ़ता और उतरता है. सो 15 आंसर नोड़ना. मानव के हुक्म पर पवन का ताप चढ़ता और उतरता हो. सो नेक्स्ट 16ನೇ प्रश्न ನೋಡ್ತಾ ಇದ್ವಿ. तुलसीदास जी के अनुसार मुखिया को कैसे होना चाहिए. सो ಈ ಪ್ರಶ್ನೆ 16 ಪ್ರಶ್ನೆ ಇದೆ, ಉತ್ತರ ನೋಡೋಣ. तुलसीदास के अनुसार मुखिया को मुंह के समान होना चाहिए. ದಿಸ್ ಈಸ್ ದ ಆನ್ಸರ್ ಆಫ್ ದಿಸ್ ಕ್ವೆಶನ್. ಮುಂದೆ 2 ಅಂಕದ ಪ್ರಶ್ನೆಗಳಿವೆ. ಸೊ ಪ್ರತಿಯೊಂದು ಪ್ರಶ್ನೆಗಳು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ. ನಿಮ್ನಲಿಖಿತ ಪ್ರಶ್ನೋಕ್ಕೆ ಉತ್ತರ दो तीन वाक्यों में लिखिए. ಸೊ ಇದು 2-3 ವಾಕ್ಯದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಿವೆ, 2 ಅಂಕದ ಪ್ರಶ್ನೆಗಳಿವೆ. ಸೊ ದುಕಾನ್ದಾರ್ ನೆ ಲೇಖಕ ಸೆ ಕ್ಯಾ ಕಹಾ ಅಂತ ಒಂದು ಪ್ರಶ್ನೆ ಇದೆ, 17ನೇ ಪ್ರಶ್ನೆ. ओके, 17ನೇ ಪ್ರಶ್ನೆಗೆ ಹೋಗೋಣ. दुकानदार ने लेखक से कहा, बाबूजी बड़े मज़ेदार सेब आए हैं, खास कश्मीर के, आप ले जाए, खाकर तबीयत शुक हो जाएगी ಅಂತ ಒಂದು ಪ್ರಶ್ನೆ ಉತ್ತರ ಇದೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಹೀಗೆ ನಾನು ಈಗಾಗಲೇ ಈ ಒಂದು ಪ್ರಶ್ನೆ ಪತ್ರಿಕೆ ಹಾಗೂ ಇದರ ಉತ್ತರಗಳನ್ನು ಕೂಡ ಈಗಾಗಲೇ ಅದರ ಲಿಂಕನ್ನು ಕೂಡ ನಿಮಗೆ ಕಾಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ಕೂಡ ನೀವು ಇದನ್ನು ಡೌನ್ ಮಾಡಿಕೊಂಡು ಓದ್ಕೋಬೋದು. ವ್ಯಾಪಾರ और बैंकिंग में इंटरनेट से क्या मदद मिलती है ಅಂತ ಒಂದು 18ನೇ ಪ್ರಶ್ನೆ ಇದೆ. ಸೊ ನೋಡೋಣ. इंटरनेट से व्यापार में घर बैठे बैठे खरीदारी कर सकते हूँ. देन इससे दुकान जाने और लाइन में घंटे खड़े रहने का समय बचता है. इंटरनेट से बैंकिंग में दुनिया की किसी भी जगह पर चाहे जितनी भी रकम भेजी जा सकती है. So this is the answer of 18th question. So 19th question होना. अब्दुल कलाम का बचपन कैसे बीता. सो 19ನೇ ಪ್ರಶ್ನೆ ಉತ್ತರ. अब्दुल कलाम जी के पिता आडंबरहीन व्यक्ति थे और सभी ऐसे आराम वाली चीज़ों से दूर रहा करते थे, पर घर में सभी आवश्यक चीज़ें समुचित मात्रा में सुलभता से उपलब्ध थी. इस प्रकार अब्दुल कलाम जी का बचपन बहुत ही निश्चिंतता और मदति में बीता ಅಂತ ನಾವು ಇಲ್ಲಿ ಉತ್ತರವನ್ನು ಬರ್ತೀವಿ. ಸೊ ಇದು ಎಷ್ಟನೇ ಪ್ರಶ್ನೆ ಇದು? 19ನೇ ಪ್ರಶ್ನೆ ಉತ್ತರ ನೋಡ್ತಾ ಇದ್ವಿ. ಸೊ 20ನೇ ಪ್ರಶ್ನೆ. बात और जलाशय की उपयोगिता के बारे में लिखिए ಅಂತ ಒಂದು ಪ್ರಶ್ನೆ ಇದೆ. 21 ಏನಿದೆ, बालकृष्ण अपनी माता से क्या क्या शिकायत करते हैं ಅಂತ ಪ್ರಶ್ನೆ ಇದೆ. 22ನೇ ಪ್ರಶ್ನೆ. दिनकर जी के अनुसार मानव का सही परिचय कैसे है ಅಂತ ಒಂದು ಪ್ರಶ್ನೆ ಇದೆ. ಸೊ ಸಾಕಷ್ಟು ಪ್ರಶ್ನೆಗಳೆಲ್ಲ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಿಲ್ಲ, ತುಂಬ ಡೀಟೇಲಾಗಿ ವಿಡಿಯೋ ಲಾಂಗ್ ಆಗ್ಬೋದು. ಯಾಕಂದರೆ ಇದರ ಲಿಂಕ್ ಈಗಾಗಲೇ ನಾನು ಕೀ ಹತ್ರ ಮತ್ತು ಪ್ರಶ್ನೆಗಳ ಕೀ ಆನ್ಸರನ್ನು ಕೂಡ ಕೊಟ್ಟಿರ್ತೀನಿ. ಆ ಲಿಂಕನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಕ್ಷಣಿಕ
ವಾಯುಮಂಡಲ್ ಕೈಸೆ ಬನಾ ಹೈ ಅಂತ ಕೂಡ ಒಂದು ಪ್ರಶ್ನೆ ಇದೆ. ಸೊ ಇವೆಲ್ಲ ಪ್ರಶ್ನೆಗಳು 2 ಅಂಕದ್ದು. ಇನ್ನು 3 ಅಂಕದ ಪ್ರಶ್ನೆಗಳು ಒಟ್ಟು ನಮಗೆ 9 ಪ್ರಶ್ನೆಗಳಿವೆ. ಸೊ ಈ 9 ಪ್ರಶ್ನೆಗಳನ್ನು ಕೂಡ ನೀವು ವಿಡಿಯೋ ಸ್ಟಾಪ್ ಮಾಡ್ತಾ ಬರ್ಕೋಬೋದು. ಆಮೇಲೆ ನಿಮಗೆ ನೆಕ್ಸ್ಟ್ ಇದು ಮೇನ್ ಕ್ವೆಶ್ಚನ್ ನಂಬರ್ 6ಅಲ್ಲಿ 4 ಅಂಕದ ಪ್ರಶ್ನೆಗಳಿವೆ. ಸೊ ಅವುಗಳನ್ನು ಕೂಡ ನೀವು ಇಲ್ಲಿ ನೋಡ್ಕೋಬೋದು. ಒಂದು ಪದ್ಯಕ್ಕೆ ಸಂಬಂಧಪಟ್ಟಂತೆ ಇದೆ. ನೆಕ್ಸ್ಟ್ 4 ಅಂಕದ ಒಂದು ಪ್ಯಾಸೇಜ್ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ 4 ಪ್ರಶ್ನೆಗಳು ಕೂಡ ಇವೆ, ನೀವು ನೋಡ್ಕೋಬೋದು. ಆಮೇಲೆ ನಮಗೆ ಮೇನ್ ಕ್ವೆಶ್ಚನ್ ನಂಬರ್ 8ಅಲ್ಲಿ 37ಅಲ್ಲಿ 4 ಅಂಕದ ನಮಗೆ ಒಂದು ಎಸ್ಸೆಗೆ ಸಂಬಂಧಪಟ್ಟಂತೆ ಇವೆ. ಸೊ ಇಲ್ಲಿ ಕೂಡ ನಮಗೆ ಎಸ್ಸೆಗಳನ್ನ ನಾವು ಒಂದು ಎಸ್ಸೆಗಳನ್ನ ಆಯ್ಕೆ ಮಾಡ್ಕೊಂಡು ಬರೀಬೇಕಾಗುತ್ತೆ. ಸೊ ಕೊನೆಯದಾಗಿ ನಾವು ಇಲ್ಲಿ ಮತ್ತೆ ನೋಡ್ತಾ ಇದ್ವಿ, ಬೇರೆ ಬೇರೆ ಎಸ್ಸೆಗಳನ್ನ ಕೊಟ್ಟಿದ್ದಾರೆ. ಎಸ್ಸೆಗಳಲ್ಲಿ ಯಾವ ಪಾಯಿಂಟ್ಸ್ ಕೂಡ ಅಲ್ಲಿ ನಮಗೆ ಮೆನ್ಷನ್ ಇದೆ. ಇನ್ನು ಪ್ರಶ್ನೆ ಪತ್ರಿಕೆ ಕೊನೆಯಲ್ಲಿ ನಮಗೆ ಲೆಟರ್ ರೈಟಿಂಗ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದೆ. ಸೊ 2 ಲೆಟರ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಯಾವುದಾದ್ರೂ ಒಂದು ಲೆಟರನ್ನು ಕೂಡ ನೀವು ಬರಿಬೋದು. ಸೊ ಇಲ್ಲಿ ಈಗಾಗಲೇ ನಾವು ಕೀ ಆನ್ಸರನ್ನು ತೋರಿಸ್ತಾ ಇದ್ದೀನಿ. ಇಲ್ಲೆಲ್ಲ ಉತ್ತರಗಳನ್ನು ಕೂಡ ನೀವು ಡೀಟೇಲಾಗಿ ಪಡ್ತಕ್ಕಂಥ ಒಂದು ಅವಕಾಶವನ್ನು ಇಲ್ಲಿ ಕೊಟ್ಟಿದ್ದೀವಿ. ಸೊ ವಿಡಿಯೋವನ್ನು ಪಾಸ್ ಮಾಡ್ತಾ ಕೂಡ ನೀವು ಇದನ್ನು ಬರ್ಕೋಬೋದು. ಇಲ್ಲಾಂದರೆ ನೇರವಾಗಿ ಕೂಡ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಇರುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡೋ ಮೂಲಕ ಇವುಗಳನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಇಲ್ಲಿ ಕನ್ನಡ ಒಂದು ಟ್ರಾನ್ಸ್ಲೇಷನ್ ಇದೆ, ಹಿಂದಿ ಟು ಕನ್ನಡ ಮಾಡ್ತಕ್ಕಂಥದ್ದು ಪದ್ಯಕ್ಕೆ ಸಂಬಂಧಪಟ್ಟಂತೆ. ಇನ್ನು ನಿಮಗೆ ಎಸ್ಸಿಗೆ ಸಂಬಂಧಪಟ್ಟಂತೆ ಯಾವುದು ಕೂಡ ಇಲ್ಲಿ ಎಸ್ಸೆಗಳನ್ನ ನಾನು ಬರೆದಿದ್ದೀನಿ. ಸೊ ನಿಮ್ಗೆ ಯಾವುದು ಈಜಿ ಅನಿಸುತ್ತೆ ಅದನ್ನು ಬರ್ಕೋಬೋದು. ಇನ್ನು ಕೊನೆಯದಾಗಿ ಪತ್ರ ಲೇಖನಕ್ಕೆ ಸಂಬಂಧಪಟ್ಟಂತೆ ಕೂಡ ನಾನೊಂದು ಪತ್ರವನ್ನು ಇಲ್ಲಿ ಬರೆದು ಸಾಲ್ವ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ವಿ. 2 ಪತ್ರಗಳನ್ನು ಕೂಡ ಇಲ್ಲಿ ನಾವು ಕೊಟ್ಟಿದ್ವಿ. ಸೊ 2 ಪತ್ರಗಳನ್ನು ಓದ್ಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಸೊ ಆತ್ಮೀಯ ವಿದ್ಯಾರ್ಥಿಗಳು, ಇವತ್ತಿನ ಕ್ಲಾಸಲ್ಲಿ ನಾವು ರಾಜ್ಯ ಮಟ್ಟದ ಹಿಂದಿ ಭಾಷೆಯ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಆನ್ಸರನ್ನು ಡಿಸ್ಕಸ್ ಮಾಡಿದ್ದೀವಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತಕ್ಕಂಥ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ರೂಪದಲ್ಲಿ ಕೊಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.